ನೀವು ಬಿಜೆಪಿಗೆ ಸಪೋರ್ಟ್ ಮಾಡ್ತಿರೋ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿರೋ ಅದು ಮ್ಯಾಟ್ರ್ ಆಗಲ್ಲ. ಆದರೆ ಸೋನಂ ವಾಂಗ್ಚುಕ್ಗೆ ಸಪೋರ್ಟ್ ಮಾಡಲೇಬೇಕು. ಎಲ್ಲಿಯ ಜಂತರ್ ಮಂತರ್ ಅಲ್ಲಿ ಹಂಗರ್ ಸ್ಟ್ರೈಕ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಟು ಸೇ ದಿಸ್. ಆದರೆ ಸೋನಂ ವಾಂಗ್ಚುಕ್ ಅವರ ಲೈಫ್ ಈಗ ತುಂಬಾ ಡೇಂಜರ್ ಅಲ್ಲಿ ಇದೆ. 2-3 ದಿನ ಅಲ್ಲ, ಸುಮಾರು 20 ದಿನಗಳಿಂದ ಇವರು ಏನು ತಿಂದಿಲ್ಲ. ಅವ್ರ ಬಾಡಿಯಿಂದ ಆಲ್ಮೋಸ್ಟ್ 8 kg ಲೈಫ್ ಕಂಪ್ಲೀಟ್ಲಿ ಗಾನ್. ಟ್ರಸ್ಟ್ ಮೀ, ದಿಸ್ ಮ್ಯಾನ್ ಇಸ್ ಬಿಲ್ಡ್ ಡಿಫ್ರೆಂಟ್. ಐಸ್ ಟೂಪ ಇನ್ವೆಂಟ್ ಮಾಡಿ ಡೆಸರ್ಟ್ಸ್ಗೆ ನೀರು ಕೊಟ್ಟವರು. ಲದಾಖ್ ಎಜುಕೇಶನ್ ಸಿಸ್ಟಮ್ನ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಮಾಡಿ ಸಿಸ್ಟಮ್ ಫೇಲ್ ಆಗ್ತಿದೆ, ಮಕ್ಕಳಲ್ಲ ಅಂತ ಪ್ರೂವ್ ಮಾಡಿದವರು ತನ್ನ ಲೈಫ್ ಜೊತೆ ಈಗ ಫೈಟ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಇವ್ರ ಡಿಮ್ಯಾಂಡ್ ಇಷ್ಟೇ, ಎಲ್ಲ ಮಕ್ಕಳಿಗೆ ಕ್ವಾಲಿಟಿ ಅಂಡ್ ಟ್ರಾನ್ಸ್ಪರೆಂಟ್ ಎಜುಕೇಶನ್ ಸಿಗಬೇಕು. ಅಂಡ್ ಮೇನ್ ಆಗಿ ಸೋ ಕಾಲ್ಡ್ ಕರೆಂಟ್ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡೋದು. ಯಾಕಂದ್ರೆ ಇವ್ರ ಎಜುಕೇಶನ್ ಮಿನಿಸ್ಟರ್ ಆದಾಗಿಂದ 10 to 12 years ನಲ್ಲಿ ಓವರ್ 89 ಪೇಪರ್ಸ್ ಲೀಕ್ ಆಗಿದೆ ಅಂಡ್ 48 ರೀ ಎಕ್ಸಾಮ್ಸ್ ನಡೆದಿವೆ. ಇವಾಗ ರೀಸೆಂಟ್ ಆಗಿ ನೀಟ್ ಪೇಪರ್ ಲೀಕ್ ಆಯ್ತಲ್ಲ, ಅವಾಗ 20 ಇನ್ನೋಸೆಂಟ್ ಸ್ಟೂಡೆಂಟ್ಸ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ನಡೆದ್ರು ಗವರ್ನಮೆಂಟ್ ಇದನ್ನ ಅಕ್ನಾಲೇಜ್ ಕೂಡ ಮಾಡಲಿಲ್ಲ. PM ಇದ್ರ ಬಗ್ಗೆ ಒಂದು ಟ್ವೀಟ್ ಮಾಡಲಿಲ್ಲ. ಆದ್ರೆ ಎಜುಕೇಶನ್ ಮಿನಿಸ್ಟರ್ ಬರ್ತ್ಡೇಗೆ ವಿಶ್ ಮಾಡೋಕೆ ಇವರಿಗೆ ಬೇಜಾನ್ ಟೈಮ್ ಇತ್ತು. ಸ್ಟೂಡೆಂಟ್ಸ್ ಕೇಳ್ತಿರೋದೇನು ಆಸ್ತಿನ ಅಲ್ಲ ತಾನೆ, ಜಸ್ಟ್ ಬೇಸಿಕ್ ಅಕೌಂಟಬಿಲಿಟಿ ಮತ್ತು ಸಿಸ್ಟಮಿಕ್ ಚೇಂಜ್. ನಾವೀಗ ವಾಯ್ಸ್ ರೇಸ್ ಮಾಡಲಿಲ್ಲ ಅಂದ್ರೆ ನಮ್ಮ ಫ್ಯೂಚರ್ ಇಂದ ಅನ್ಎಜುಕೇಟೆಡ್ ಫೆಲೋಸ್ ಕೈಲಿ ಸಿಕ್ಕಿ ಹಾಳಾಗೋದು ಗ್ಯಾರಂಟಿ.